ಸರ್ವರಿಗೂ ನಮಸ್ಕಾರ. ಸಭಿಕ ಸಹೃದಯರಿಗೆ ರಾಸವೃಂದ ಕಲಾವಿದರಿಂದ ಸುಸ್ವಾಗತ. ಇಂದು ಗಾನಭಾರತಿ ಹಾಗೂ ರಾಸವೃಂದ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ರಾಸವೃಂದ ಸಂಸ್ಥೆಯ ಪೋಷಕರಾದ ದಿವಂಗತ ಸರಸ್ವತಮ್ಮ ಹಾಗೂ ಅವರ ಸುಪುತ್ರಿ ದಿವಂಗತ ಡಾಕ್ಟರ್ ಆರ್ ರಾಧಾ ಅವರ ಸಂಸ್ಮರಣೆಯಲ್ಲಿ ನರ್ತನ ನಮನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಇವರಿಬ್ಬರು ರಾಸವೃಂದ ಶಾಲೆಗೆ ಅಡಿಗಲ್ಲು ಹಾಕಿದವರು. ಕಲೆಯ ಬಗ್ಗೆ ಅವರಿಗಿದ್ದ ಅಭಿಮಾನ, ಕಾಳಜಿಯ ಫಲಸ್ವರೂಪವೇ ಇಂದಿನ ಕಾರ್ಯಕ್ರಮ. ಇಂದು ರಾಸವೃಂದ ಕಲಾವಿದರು ತ್ಯಾಗರಾಜರ ಪಂಚರತ್ನ ಕೀರ್ತನೆಗಳನ್ನು ಪ್ರಸ್ತುತಪಡಿಸುತ್ತಾರೆ. ನೃತ್ಯ ನಿರ್ದೇಶನ ವಿದುಷಿ ನಂದಿನಿ ಈಶ್ವರ್. ಈ ಪಂಚರತ್ನ ಕೃತಿಗಳ ಸಂಗೀತ ನಿರ್ದೇಶನವನ್ನು ಕರ್ನಾಟಕದ ಹೆಸರಾಂತ ವಿದ್ವಾಂಸರಾದ ಡಾಕ್ಟರ್ ಸುಕನ್ಯಾ ಪ್ರಭಾಕರ್, ನಿರ್ದೇಶಕಿ, ಸುರಭಿ ಗಾನ ಕಲಾಮಂದಿರದ ಹಾಗೂ ಅವರ ಶಿಷ್ಯರು ನಡೆಸಿಕೊಡಲಿದ್ದಾರೆ. ಪಕವಾದ್ಯ ಕಲಾವಿದರಾದ ಮೃದಂಗ ವಿದ್ವಾನ್ ಎ ರಾಧೇಶ್ ಹಾಗೂ ಪಿಟೀಲಿನಲ್ಲಿ ವಿದ್ವಾನ್ ಶ್ರೀ ತಾಂಡುಮೂರ್ತಿ ಇವರಿಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ನೀಡಲು ಸಹಕಾರ ನೀಡಿರುವ ಗಾನಭಾರತಿಯ ಸಂಸ್ಥೆಯವರಿಗೆ ಹಾಗೂ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ ಹಾಗೂ ಧನ್ಯವಾದಗಳು. ಧ್ವನಿ ಸಹಕಾರ ಶ್ರೀ ಕಿರಣ್ ಸುಬ್ರಹ್ಮಣ್ಯಂ, ಗಾನಭಾರತಿ ಬೆಳಕು ಶ್ರೀ ಮಧುಸೂದನ್ ನೀನಾಸಂ ಹಾಗೂ ಶ್ರೀ ಮಂಜು ನೀನಾಸಂ, ಛಾಯಾಗ್ರಹಣ ಶ್ರೀ ಬಾಬು GS, ವಿಡಿಯೋ ಶ್ರೀ ಮಂಜುನಾಥ್, ನೇಪಥ್ಯ ಸಹಕಾರ ವಿದುಷಿ ರೋಹಿಣಿ ಮೋಹನ್, ಕುಂದನಿಕಾ ಎಲ್ ಹಾಗೂ ಹರಿಣಿ ನಂದಕುಮಾರ್. ಇವರೆಲ್ಲರಿಗೂ ಹಾಗೂ ಎಲ್ಲ ಪತ್ರಕರ್ತರಿಗೂ, ಛಾಯಾಚಿತ್ರಗಾರರಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಲು ಕಾರಣಕರ್ತರಾದ ಎಲ್ಲ ಸಭಿಕರಿಗೂ ನಾವು ಆಭಾರಿಯಾಗಿದ್ದೇವೆ. ಘನರಾಗ ಪಂಚರತ್ನ ಕೃತಿಗಳಲ್ಲಿ ಆಧ್ಯಾತ್ಮ, ಭಕ್ತಿಯ ಪರಾಕಾಷ್ಠೆಯಲ್ಲಿ ಭಗವಂತನನ್ನು ಸ್ತುತಿಸಿ ಅವನಿಂದ ಬೇರ್ಪಟ್ಟ ನೋವನ್ನು ಅನುಭವಿಸಿದಾಗ ಮಾತ್ರ ಅವನ ಸಾಮೀಪ್ಯದ ಮಹಿಮೆಯು ಅರಿವಾಗುತ್ತದೆ. ಇದು ಪಂಚರತ್ನ ಕೃತಿ ಗುಚ್ಛದ ಕೇಂದ್ರಬಿಂದು. ತ್ಯಾಗರಾಜರು ತಮ್ಮ ಈ ಕೃತಿಗಳ ಮೂಲಕ ಜನತೆಗೆ ಮಹಾನ್ ಆಧ್ಯಾತ್ಮ ಸಂದೇಶವನ್ನು ನೀಡಿದ್ದಾರೆ. ಮಧುರ ಭಕ್ತಿಯಲ್ಲಿ ಮುಳುಗಿದ್ದ ಗೋಪಿಕೆಯರಿಗೆ ಭಗವಂತ ತನ್ನವನಾದನೆಂಬ ಮದ ಮೂಡಿದಾಗ ಅವರಿಂದ ತಪ್ಪಿಸಿಕೊಂಡು ವಿರಹದಲ್ಲಿ ಬೇಯುವಂತೆ ಮಾಡಿ ಮತ್ತೆ ಕಾಣಿಸಿಕೊಂಡು ಅವರೊಡನೆ ರಾಸಲೀಲೆ ನೃತ್ಯವನ್ನು ಮಾಡುತ್ತಾನೆ. ತ್ಯಾಗರಾಜರ ಜೀವನದಲ್ಲಿ ಅವರ ಆರಾಧ್ಯ ದೇವ ಶ್ರೀರಾಮನ ವಿಗ್ರಹ ಕಳುವಾಗಿ ಮತ್ತೆ ನದಿಯಲ್ಲಿ ಸಿಗುವ ತನಕ ಗೋಪಿಯರಂತೆ ಅವರೂ ಸಹ ವಿರಹವನ್ನು ಅನುಭವಿಸುತ್ತಾರೆ. ಭಗವಂತನು ಅವರಿಂದ ತಪ್ಪಿಸಿಕೊಂಡು ಏತಕ್ಕಾಗಿ ಪರೀಕ್ಷಿಸುತ್ತಿದ್ದಾನೆ? ಏಕಾಗ್ರತೆ ಇಲ್ಲದೆ ನನ್ನ ಜಪ ತಪಸ್ಸುಗಳನ್ನು ನೋಡಿ ಅವನು ಹೀಗೆ ಮಾಡುತ್ತಿರಬಹುದೇ ಎಂದು ಶಂಕಿಸುತ್ತಾರೆ. ಈ ರೀತಿಯ ತಳಮಳ ಮತ್ತು ಪಶ್ಚಾತ್ತಾಪದಿಂದ ಮನಸ್ಸಿನ ಕಲುಷಗಳು ಹೋದಾಗ ಭಗವಂತನ ದಿವ್ಯ ಸ್ವರೂಪದ ಅರಿವು ಮೂಡುತ್ತದೆ. ಭಾವನೆಗಳು ಶಬ್ದಗಳನ್ನು ಕಟ್ಟಿಹಾಕಿ ಕಣ್ಣುಗಳನ್ನು ಒದ್ದೆ ಮಾಡುತ್ತದೆ. ಆಗ ಭಗವಂತನೊಂದಿಗೆ ತಾಧ್ಯಾತ್ಮ ಮೂಡುತ್ತದೆ. ಇದರಿಂದ ಸ್ವಂತ ಅಲ್ಪತ್ವದ ಅರಿವಾಗಿ ಅಹಂಕಾರ ನಶಿಸುತ್ತದೆ. ವಿಶಾಲ ಮನೋಭಾವದಿಂದ ಧನ್ಯತಾಭಾವ ಮೂಡುತ್ತದೆ. ಭಗವಂತನ ಅನುಗ್ರಹ ಪಡೆಯಲು ಅವನನ್ನು ಆರಾಧಿಸಿ ಅರ್ಚಿಸಿ ಭಕ್ತಿಯಿಂದ ಭಾವರಕ್ತಿಯನ್ನು ಅನುಭವಿಸುವ ಮಾರ್ಗಗಳು ಹಲವು. ಅವನ ಗುಣಗಳನ್ನು ವರ್ಣಿಸಿ ಅವನ ಸೌಂದರ್ಯ ವಿಭೂತಿಯನ್ನು ಅನುಭವಿಸಿ ಭಗವಂತನಲ್ಲಿ ತಾಧ್ಯಾತ್ಮವನ್ನು ಅನುಭವಿಸಿದ ಪರಮ ಭಕ್ತರು ಅನೇಕರಿದ್ದಾರೆ.
ಧರ್ಮ ಸಂಸ್ಥಾಪನೆಯನ್ನು ಪ್ರಧಾನ ಆದರ್ಶವಾಗಿ ಉಳ್ಳದ್ದು ರಾಮಾವತಾರ. ಶ್ರೀರಾಮನ ಉಪಾಸನೆಯಲ್ಲಿ ತನ್ಮಯರಾದ ಮಹನೀಯರನ್ನು ಸಾಕ್ಷಿಯಾಗಿ ಪಂಚರತ್ನ ಕೀರ್ತನೆಯಲ್ಲಿ ಸ್ಮರಿಸಿದ್ದಾರೆ. ಶ್ರೀರಾಮ ತನ್ನಲ್ಲೇ ಇದ್ದಾನೆ ಎಂಬ ಅದ್ವೈತವಾದವನ್ನು ತ್ಯಾಗರಾಜರು ಅನುಸರಿಸಿದರು. ತಮ್ಮ ಕೃತಿಗಳಲ್ಲಿ ದ್ವೈತ ತತ್ವಗಳನ್ನು ಪ್ರತಿಪಾದಿಸಿದ್ದಾರೆ. ತ್ಯಾಗರಾಜರು ನಾದಯೋಗ ಮಾರ್ಗವನ್ನು ಅವಲಂಬಿಸಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಪಟ್ಟಿದ್ದಾರೆ. ಸಂಗೀತದ ಮೂಲಕ ಭಗವಂತನನ್ನು ಪಡೆಯಬಹುದು. ಸಂಗೀತದೊಂದಿಗೆ ಭಕ್ತಿ ಮೇಳೈಸಿದಾಗ ಮಾತ್ರ ಸಂಸಾರ ಚಕ್ರದಿಂದ ಮುಕ್ತಿ ದೊರೆಯುತ್ತದೆ. ನಿರಂತರವಾಗಿ ಮಾಡಿದ ಮನುಷ್ಯ ಪ್ರಯತ್ನದೊಂದಿಗೆ ದೇವ ಸಂಕಲ್ಪ ಇದ್ದಾಗ ಮಾತ್ರ ಸಂಗೀತ ಜ್ಞಾನ ಮತ್ತು ಜೀವನ್ಮುಕ್ತಿ ಸಾಧ್ಯ ಎಂದು ತ್ಯಾಗರಾಜರು ಪಂಚರತ್ನ ಕೀರ್ತನೆಗಳಲ್ಲಿ ಪ್ರತಿಪಾದಿಸಿದ್ದಾರೆ. ಪಂಚರತ್ನ ಕೀರ್ತನೆಗಳು. ತ್ಯಾಗರಾಜರು ದಿನಂಪ್ರತಿ ತಮ್ಮ ಊಂಚ ವೃತ್ತಿಯಲ್ಲಿ ಪಂಚರತ್ನ ಕೀರ್ತನೆಗಳನ್ನು ತಪ್ಪದೇ ಹಾಡುತ್ತಿದ್ದರು ಎಂಬ ಪ್ರತೀತಿ ಇದೆ. ಈ ಪಂಚರತ್ನ ಕೃತಿಗಳು ಕರ್ನಾಟಕ ಸಂಗೀತದ ಪದ್ಧತಿಯ ರಚನೆಗಳಲ್ಲಿ ಉತ್ತುಂಗ ಸ್ಥಾನವನ್ನು ಆಕ್ರಮಿಸಿದೆ. ಘನರಾಗಗಳಾದ ನಾಟ, ಗೌಳ, ಆರಭಿ, ವರಾಳಿ ಮತ್ತು ಶ್ರೀರಾಗಗಳಲ್ಲಿ ರಚಿತವಾಗಿರುವ ಈ ಕೃತಿಗುಚ್ಛದ ಸಾಹಿತ್ಯ, ಕವಿತಾ ವೈಖರಿ ಮತ್ತು ಸಂಗೀತದ ಮಾಧುರ್ಯದ ಅಪೂರ್ವ ಸಮ್ಮೇಳನವಿದೆ. ಸ್ವರ ಸಾಹಿತ್ಯಗಳು ಒಂದನ್ನೊಂದು ಅನುಸರಿಸಿಕೊಂಡು ಬರುತ್ತವೆ. ಮಾನವನ ಪ್ರತಿಯೊಂದು ಆಧ್ಯಾತ್ಮಿಕ ಸಮಸ್ಯೆಗೂ ತ್ಯಾಗರಾಜರ ಕೃತಿಗಳಲ್ಲಿ ಸೂಕ್ಷ್ಮವಾಗಿ ಉತ್ತರ ಸಿಗುತ್ತದೆ. ಆಧ್ಯಾತ್ಮಿಕ ಹಾದಿಯಲ್ಲಿ ಮುನ್ನಡೆಯುವ ಮಾರ್ಗವನ್ನು ಪಂಚರತ್ನ ಕೃತಿಗಳು ಗೋಚರಿಸುವಂತೆ ಮಾಡುತ್ತವೆ. ಭಗವಂತನ ನಾಮಸ್ಮರಣೆ ಪ್ರಥಮ ಹಂತ. ಭಗವಂತನ ಸ್ವರೂಪ ಅರ್ಥವಾಗದಿದ್ದಾಗ ತನ್ನಲ್ಲಿ ಹುದುಗಿರುವ ದುರ್ಗುಣ, ದೋಷಗಳ ಬಗ್ಗೆ ಚಿಂತನೆ. ಎರಡನೆಯ ಸೋಪಾನ, ಮುಂದೆ ದೋಷಗಳ ಅರಿವಾಗಿ ಅವುಗಳನ್ನು ತಿದ್ದಿಕೊಂಡ ಮೇಲೂ ಭಗವಂತ ಕೃಪೆ ತೋರಲಿಲ್ಲವೆಂಬ ನಿರಾಸೆ. ಮುಂದುವರೆದು ಭಗವಂತನಲ್ಲಿ ಚಿತ್ತ ಏಕಾಗ್ರತೆಯಿಂದ ಅವನ ಸ್ವರೂಪವನ್ನು ಕಂಡಾಗ ಅವನನ್ನು ಮತ್ತಷ್ಟು ನೋಡಬೇಕೆಂಬ ಹಂಬಲ. ಇದರಿಂದ ಭಗವಂತನ ಸ್ವರೂಪವನ್ನು ಅರಿತ ಮಹಾನುಭಾವರ ಮುಂದೆ ತನ್ನ ಅರಿವು ಎಷ್ಟು ಚಿಕ್ಕದೆಂಬ ಜ್ಞಾನ ಪ್ರಾಪ್ತವಾದಾಗ ತಾನು ಭಕ್ತ ಶಿರೋಮಣಿ ಎಂಬ ಅಹಂಕಾರ ಅಳಿದು ಮೋಕ್ಷ ಮಾರ್ಗ ದೃಷ್ಟಿ ಗೋಚರವಾಗುತ್ತದೆ. ಆಧ್ಯಾತ್ಮಿಕ ಅರಿವು ಮೂಡಿದಾಗ ಬ್ರಹ್ಮಾನಂದ ಪ್ರಾಪ್ತವಾಗುತ್ತದೆ. ಪಂಚರತ್ನ ಕೃತಿಗಳಲ್ಲಿ ಈ ವಿಚಾರ ಸರಣಿ ಸುದೃಢವಾಗಿ ಮೂಡಿಬಂದಿದೆ. ಜಗದಾನಂದಕಾರಕ ಸಂಸ್ಕೃತ ಭಾಷೆಯಲ್ಲಿದ್ದು, ದುಡುಕೂಗಲ, ಸಾದಿಂಚನೆ, ಕನಕರುಚಿರ ಮತ್ತು ಎಂದರೋ ಮಹಾನುಭಾವರು ತೆಲುಗು ಭಾಷೆಗಳಲ್ಲಿ ರಚಿತವಾಗಿವೆ. ತ್ಯಾಗರಾಜರ ಈ ಅಪೂರ್ವ ಕೃತಿಗಳನ್ನು ನೃತ್ಯ ಮಾಧ್ಯಮದ ಮೂಲಕ ಪ್ರಸ್ತುತಪಡಿಸುವುದು ಇಂದಿನ ಕಾರ್ಯಕ್ರಮದ ಉದ್ದೇಶ. ಈಗ ಕಾರ್ಯಕ್ರಮವನ್ನು ಒಂದು ಗಣಪತಿಯ ಸ್ತುತಿಯಿಂದ ಪ್ರಾರಂಭಿಸೋಣ. ಜಯ ಜಯ ಸ್ವಾಮಿ, ಜಯ 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 ಸ್ವಾಮಿ, ಜಯ 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 ಜಿತವೈರಿ ವರ್ಗ ಪ್ರಚಂಡ, ಜಯ ಜಯ ಸ್ವಾಮಿ, ಜಯ 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 ಜಿತವೈರಿ ವರ್ಗ ಪ್ರಚಂಡ, ಜಯ ಜಯ ಸ್ವಾಮಿ, ಜಯ 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 ಗಜಮುಖ, ಜಯ ವಕ್ರತುಂಡ, ಜಯ ಜಯ ಗಜಮುಖ, ಜಯ ವಕ್ರತುಂಡ, ಜಯ ಜಯ ಸ್ವಾಮಿ, ಜಯ ಜಯ ಮೂಷಕ ವಾಹನ ಮುನಿಜನ ವರ್ಗ
सुरगण सन्नुत चरण शांत कुंभामणि दिव्याभरण शक्रादि सुरगण सन्नुत चरण शांत कुंभामणि दिव्याभरण दीकृत घन विघ्न तिमिरावरण वीर नारायण दीर्घ सुकरुणा जय जय स्वामी जय जय दीकृत घन विघ्न तिमिरावरण वीर नारायण दीर्घ सुकरुणा जय जय स्वामी जय 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 जितवैरी वर्ग प्रचंड जय जय स्वामी जय 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 ಈಗ ಜಗದಾನಂದಕಾರಕ ನೃತ್ಯ ಸಂಯೋಜನೆ ಗುರು ಲಲಿತಾ ದೊರೈ. ನರ್ತಿಸುವವರು ಚಿನ್ಮಯಿ ಭಾರದ್ವಾಜ್ ಹಾಗೂ ನಿತ್ಯಶ್ರೀ MS. ನಾಟರಾಗದಲ್ಲಿ ರಚಿತವಾಗಿರುವ ಪ್ರಥಮ ಪಂಚರತ್ನ. ಈ ಕೃತಿಯಲ್ಲಿ ತ್ಯಾಗರಾಜರು ಶ್ರೀರಾಮನಿಗೆ ಅಷ್ಟೋತ್ತರ ಶತನಾಮಾವಳಿಯನ್ನು ಅರ್ಪಿಸಿ ಆರಾಧಿಸಿದ್ದಾರೆ. ಸಾಹಿತ್ಯಾರ್ಥ ಹೀಗಿದೆ: ಜಗತ್ತಿಗೆ ಕಲ್ಯಾಣವನ್ನು ಉಂಟು ಮಾಡುವ ಎಲೈ ಶ್ರೀರಾಮಚಂದ್ರನೇ, ಸೂರ್ಯವಂಶಜನಾದ ನೀನು ಮೂರು ಲೋಕಗಳ ರಕ್ಷಕ. ಕವಿಗಳ ಹೃದಯದಲ್ಲಿ ವಾಸಿಸುವ ನೀನು ಸದಾ ಆಂಜನೇಯನಿಂದ ಸೇವೆಯನ್ನು ಪಡೆಯುತ್ತಿರುವೆ. ಅಹಲ್ಯ ಶಾಪ ವಿಮೋಚನೆ ಮಾಡಿರುವ ನೀನು ಸೃಷ್ಟಿ ಸ್ಥಿತಿ ಲಯಕರ್ತನು. ನಿನ್ನ ದಿವ್ಯ ಚರಿತ್ರೆ ರಾಮಾಯಣ ಕಾವ್ಯವಾಗಿ ಲೋಕದಲ್ಲಿ ನಿರಂತರವಾಗಿ ಪ್ರಸಿದ್ಧಿ ಪಡೆದಿದೆ. ಖರ ರಾವಣ ವಿರಾಧನನ್ನು ಕೊಂದವನು ನೀನು. ಓಂಕಾರ ಸ್ವರೂಪನು ಕನಕಾಂಬರಧಾರಿಯಾದ ನೀನು ಸಾಲವೃಕ್ಷಗಳನ್ನು ಭೇದಿಸಿದೆ. ಪಾಪಗಳೆಂಬ ಬೃಹತ್ ಗಜಕ್ಕೆ ನೃಸಿಂಹನಾಗಿರುವ ನೀನು ತ್ಯಾಗರಾಜರಿಂದ ಆರಾಧಿಸಲ್ಪಟ್ಟ ಜಗದಾನಂದಕಾರಕನಾಗಿ ನಮಿಸುವೆನು. ಶ್ರೀರಾಮ ಜಗತ್ತಿಗೆ ಆನಂದಮಯ ಸ್ವರೂಪ. ಈಗ ಜಗದಾನಂದಕಾರಕ. जगदानंदकारक जगदानंदकारक
ಅಮೃತ ಶರಸಾಲ ಸುರಮದ ಪಹರಣ ಬಲಿ ಸುರ ವನಗವೀನ ವಿನಶ ಮೌಲಿ ಕೃತ ಚರಿತ ಸನ್ನುತ ಶ್ರೀ ತ್ಯಾಗರಾಜನುತ ಜಗದ ಪಪಾನಿ ಪಮನಿ ಪಮ ಪಮಗ ಮರಿ ಸರಿ ಸಮಗ ಪಮನಿ ಪಮಗ ಮಪನಿ ಪಸಾ ಸರಿ ಸಮರಿ ಸರಿ ಸನಿ ಪಮ ಗಮ ಪಸನಿ ಪಮರಿ ಸರಿ ರಮ ಜಗದ ಪುರಾಣ ಪುರುಷ ನೃಪರಾತ್ಮಜ ಶರಪರಾಧೀನ ಕರ ವಿರಾಧ ರಾವಣ ವಿರಾವಣ ಪರಾಶರ ಮನೋಹರ ವಿಕೃತ ತ್ಯಾಗರಾಜ ಸರ್ವದ ಜಗದ ಪಪನಿ ಪಪನಿ ಪಪ ಮಪನಿ ಪಾನಿ ಪಪ ಮಮ ಪಮನಿ ಪಮ ಸನಿ ಪಮ ಪಮ ಗಮ ಪಮರಿ ಸ ಪಮರಿ ಸನಿ ಪಮರಿ ಸ ಸನಿ ಪಮರಿ ಸ ಪಮ ಪರಿ ಸ ಪಾನಿ ಸರಿ ಸ ಮರಿ ಸ ಪಮರಿ ನಿ ಪಾಪ ಸನಿ ಪಾನಿ ಸ ಸನಿ ಪಮ ಜಗದ ಅಗಣಿತ ಗುಣ ಗಣಕ ಚೇಲ ಸಾಲ ವಿರಳನಾರುಣ ಸಮಾನ ಚರಣ ಪಾರ ಮಹಿಮಾ ಗುರ ಸುಖ ವಿಜಯ ಸುರ ಮುನಿಗಣ ವಿಹಿತ ಕಲಶ ರಮಣ ಪಾವನ ಸಿಂಹ ವರ ತ್ಯಾಗ ರಾಜಾದಿ ಮುದ ಜಗದ ಜಯ ಜಾನಕಿ ಪ್ರಾಣ ನಾಯಕ ಜಗದ ದುಡುಕುಗಲ. ಗೌಳರಾಗದ ಎರಡನೆಯ ಪಂಚರತ್ನ ಕೀರ್ತನೆಯಲ್ಲಿ ತ್ಯಾಗರಾಜರು ಭಗವಂತನ ಕೃಪಾದೃಷ್ಟಿ ಸಿಗದ ಕಾರಣವನ್ನು ಊಹಿಸಿ ಪಶ್ಚಾತ್ತಾಪ ಪಡುತ್ತಾರೆ. ನನ್ನಲ್ಲಿ ದುರ್ಗುಣ, ಪರಧನಾಸಕ್ತಿ, ಸುಖ ಜೀವನಾಸಕ್ತಿ, ಅಜ್ಞಾನ ಮೋಹಗಳೇ ತುಂಬಿರುವಾಗ ಯಾರು ತಾನೇ ನನ್ನನ್ನು ರಕ್ಷಿಸುತ್ತಾರೆ? ಆ ಭಗವಂತನ ಕೃಪಾದೃಷ್ಟಿ ಬೀಳಲಿಲ್ಲ ಎಂದು ಹೇಳುವುದು ತಪ್ಪು. ನನ್ನನ್ನು ಮೊದಲು ನಾನು ತಿದ್ದಿಕೊಳ್ಳಬೇಕು. ಆಧ್ಯಾತ್ಮದ ಮುನ್ನಡೆಯಲ್ಲಿ ಸ್ವಂತ ಅವಗುಣಗಳ ಬಗ್ಗೆ ವಿವೇಚನೆ ಮಾಡುವುದು ಅಗತ್ಯ. ದುರ್ಗುಣ, ದುಶ್ಚೇಷ್ಟೆಗಳನ್ನು ಉಲ್ಲೇಖಿಸಿ ತಮ್ಮಲ್ಲೇ ಇರುವಂತೆ ಆರೋಪಿಸಿಕೊಂಡು ಪಶ್ಚಾತ್ತಾಪ ಪಟ್ಟು ಸಮಾಜವನ್ನು ಪರೋಕ್ಷವಾಗಿ ತಿದ್ದುವ ಪ್ರಯತ್ನವನ್ನು ಈ ಕೃತಿಯಲ್ಲಿ ಪ್ರತಿಬಿಂಬಿಸುತ್ತಾರೆ ತ್ಯಾಗರಾಜರು. ದುಡುಕುಗಲ ಕೀರ್ತನೆಯ ಸಾಹಿತ್ಯಾರ್ಥ ಹೀಗಿದೆ: ನಿರಂತರ ಪಾಪ ಕರ್ಮಗಳನ್ನು ಮಾಡುತ್ತಾ ಕಾಲಹರಣ ಮಾಡಿದೆ. ರಾಮ, ನೀನು ಸರ್ವವ್ಯಾಪ್ತಿ ಎಂಬುದನ್ನೇ ಮರೆತಿದ್ದೇನೆ. ದಿವ್ಯ ನಾಮಸ್ಮರಣೆ ಮಾಡದೆ ಬಾಲ್ಯ ಯೌವನವನ್ನು ವ್ಯರ್ಥವಾಗಿ ಕಳೆದೆ. ಪ್ರಾಪಂಚಿಕ ಸೌಖ್ಯ ಮತ್ತು ಧನವನ್ನು ಶಾಶ್ವತವೆಂದು ನಂಬಿ ಪರರನ್ನು ಸ್ತುತಿಸಿ ಸ್ವಾರ್ಥವನ್ನು ಸಾಧಿಸಿಕೊಂಡೆ. ಸಂಗೀತದ ಗಂಧವೇ ಇಲ್ಲದಿದ್ದರೂ ದೇವಭಕ್ತನ ಹಾಗೆ ನಟಿಸುತ್ತಾ ಜನರಿಗೆ ಉಪದೇಶ ಮಾಡುವುದರಲ್ಲಿ ಕಾಲಹರಣ ಮಾಡಿದೆ. ಚಪಲಚಿತ್ತನಾದ ನಾನು ದುಷ್ಟರ ಸಹವಾಸದಲ್ಲಿ ಸಿಕ್ಕಿ ಬಿದ್ದು ಪಾಪಿಯಾಗಿ ಈಗ ಪರಿತಪಿಸುತ್ತಿದ್ದೇನೆ. ಮಾನವ ಜನ್ಮ ದುರ್ಲಭ ಎಂದು ಅರಿತುಕೊಳ್ಳದೆ ಕಾಮಿನಿ, ಕಾಂಚನ ಮಕ್ಕಳಲ್ಲಿ ಮುಳುಗಿ ಬಾಳುವೆಯನ್ನು ಕಳೆದುಬಿಟ್ಟೆ. ದೇವದೇವ, ನಿನ್ನಂತಹ ರಾಜಕುಮಾರನಲ್ಲದೆ ಬೇರೆ ಯಾರು ತಾನೇ ಇಂತಹ ಪಾಪಿಯನ್ನು ಉದ್ಧಾರ ಮಾಡುತ್ತಾರೆ ಎಂದು ತ್ಯಾಗರಾಜರು ವಿಷಾದವನ್ನು ವ್ಯಕ್ತಪಡಿಸುತ್ತಾರೆ. ಭಗವನ್ನಾಮ ಸ್ಮರಣೆಯಲ್ಲಿ ಏಕಾಗ್ರತೆಯನ್ನು ಕಳೆದುಕೊಂಡು ಧನ ಸಂಚಯನ,
ಗೃಹ ನಿರ್ಮಾಣ, ಸಂಸಾರ, ಇದರಲ್ಲಿ ನಾನು ಸುಖವಾಗಿದ್ದೇನೆ ಎಂಬ ಭ್ರಮೆ. ವೃದ್ಧಾಪ್ಯದಲ್ಲಿ ಭ್ರಮೆ ಹರಿದಾಗ ರಾಮನಲ್ಲಿ ಕ್ಷಮೆ ಕೋರಿ ಈಗ ನನ್ನನ್ನು ರಕ್ಷಿಸು ಎಂದು ಹೇಗೆ ಕೇಳಲಿ ಎಂಬ ಪಶ್ಚಾತ್ತಾಪ. ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯಗಳಿಗೆ ಮಾರು ಹೋಗಿ ಜೀವನವನ್ನೇ ವ್ಯರ್ಥಗೊಳಿಸಿದ ವಿಚಾರವನ್ನು ಪಲ್ಲವಿ ಮತ್ತು ಅನುಪಲ್ಲವಿಯ ಭಾಗದಲ್ಲಿ ನಿರೂಪಿಸಲಾಗಿದೆ. ಈಗ ಗೌಳರಾಗದ ದುಡುಕೂಗಲ.
ಚಿರುತ ಪ್ರಾಯಮುನ ನಾಡೆ ಭಜನಾಮೃತ ರಸವಿಹೀನ ಕುದರ್ಗೊಳೆಯ ದೊಡ್ಡು ಪಾಪ ಮಮರೆ ಸರೆ ಪಮ ಮರೆ ಸರೆ ಪಮರೆ ಪಮರೆ ಸರೆ ಮಾಮರೆ ಸ ದೊಡ್ಡು ಪರಧನ ಮುಲ ಕೊರಕು ನೊಲುಲ ಮದಿ ಕರಗ ಬಲಿಗೆ ಕಡುಪು ನಿಪತಿರಿಗೆ ನತ್ತೆ ದೊಡ್ಡು ನಿಪ ಮಪನಿ ರಿ ಮಪನಿ ಮಪನಿ ಪಣಿ ಸ ಮಪನಿ ಸಾರಿ ಪಮ ಮರಿ ದೊಡ್ಡು ತನ ಮದಿನಿ ಭುವಿನಿ ಸೌಖ್ಯಪು ಜೀವನವೇ ಎಡುದು ಜಡಾದಿ ನಮುಲು ಗಡಿಪೆ ದೊಡ್ಡು ಪರೆ ರೆ ಮಮ ಸರೆ ರೆ ಪನಿ ಸರೆ ಪಮ ಮರೆ ಸರಿ ಪಮ ಪನಿ ಪನಿ ಸರಿ ಮರಿ ಸನಿ ಸಾರಿ ಮರಿ ರೆ ಸರಿ ರೆ ಸನಿ ಪ ಸನಿ ಪ ಮರಿ ನಿ ಪ ಮರಿ ಸ ದೊಡ್ಡು ತೆಲಿಗನಿ ನಟ ಬಿಟ ಕ್ಷುದ್ರುಳು ವಹಿತನು ಸ್ವವಶ ಮೌಢಗುಪದೇಶ ಸಂತ ಜಲ್ಲಿ ಸ್ವರಲಯಂ ಮುಲೆಗುಂದನು ಶಿರಾತ್ಮುಡೆ ಸುವತುಳಗು ಸಮಾನ ಸಾರಿ ಸಾರಿ ಸರಿ ಗಮಾರೆ ಪಮಾರಿ ನಿ ಪಾಮ ಸನಿ ಪಮ ರಿ ರಿ ಸ ಪ ಸನಿ ಪಾರಿ ಸನಿ ಪ ಸನಿ ಪಮಾರಿ ಪಮರಿ ಸನಿ ಪಮರಿ ದೊಡ್ಡು ದೃಷ್ಟಿಗೆ ಸಾರಂಭಗುಲನ ಸದನಾರ್ಭಕ ಸೇನಾ ಮಿರದನ ಕುಲನು ದೇವಾದಿ ದೇವನರನೌ ಮಿರಿನಿಗಾಗನು ಬರಾಜ ಬರನೌ ಮರಸಿನ ದೊಡ್ಡು ಪಪ್ಪ ಮರೆ ಸರಿ ಮಪ ಮರೆ ಸರಿ ಮಾ ಸರಿ ಮಾನಿ ಸರಿ ಗಾ ಮರೆ ಸರಿ ಸಾ ಸ ಪ ಮರೆ ಸಾ ಸನಿ ಪ ಪ ಸನಿ ಪ ಪ ಮರೆ ಮ ಪನಿ ಪ ಸನಿ ಪ ರಿ ಮರಿ ಮ ಸರಿ ಮರಿ ಸನಿ ಪನಿ ಸರಿ ಸನಿ ಪ ಮರೆ ಮ ಪನಿ ಪ ಮರೆ ದೊಡ್ಡು ಚಕ್ಕನಿ ಮುಖ ಕಮಲಂ ಬುನನು ಸದಾ ನಾಮರಿಲೋ ಸ್ಮರಣ ಲೇಖನೆ ದುರ್ಮದಾಂತ ಜನುಲ ಕೋರಿ ಪರಿತಾಪಮುಲ ಚೇತಗಿಲಿ ನುಗಿಲಿ ದುರ್ವಿಜಯ ಸುರಾಸನನು ರೋಯಲೇಗ ಸತತಮು ಪರಾದಿಯೇ ಸಬಲತಿ ದುಡೈನ ದೊಡ್ಡು ಸಾರಿ ಸರಿ ಸರಿ ಸನಿ ಸರಿ ಮಾಮ ಸರಿ ಮಾರಿ ಮ ಸರಿ ಸ ಪಪ ಮಾರಿ ಸರಿ ಮ ಪರೆ ಮರೆ ಪಮರೆ ಪಾಮರೆ ಮ ಸರಿ ಮರೆ ಸ ಪನಿ ಪ ಪನಿ ಪ ಮ ಪ ಮರೆ ಪಮರೆ ಮ ಪನಿ ಪನಿ ಸರಿ ಮ ಪನಿ ಪಮರೆ ಸ ಸರಿ ರಿ ಮರಿ ಮ ಸರಿ ಮರಿ ಸನಿ ಪನಿ ಸರಿ ಸನಿ ಪ ಪ ಮರೆ ಸ ಮಾನವ ತನು ದುರ್ಲಭ ಮನುಜು ನಿಲ್ಲಿಸಿ ಪರಮಾನಂದ ಮುಂದಲಿತ ಮದ ಮತ್ಸರ ಕಾಮ ಲೋಭ ಮೋಹುಲೈ ಮೋಸ ಬೋಧಿಗಾಗ ಮೊದಲಿ ಗುಣ ಜುಡಗುರು ಭುವಿನಿ ಕನುಲು ಸಲ್ಪುಸುನು ನೋಡಿಗಾಗ ನರಾಧ ಮುಲನು ಕೋರಿ ಸಾರಹೀನ ಮಲ ಮುಲನು ಸಾಧಿಂಪರಾರು ಮಾರು ದೊಡ್ಡು ಸದ್ದುಲ ಕೈ ಕೊಳ್ನಾಳಸಿ ಕೈ ಸುತ್ತುಲ ಕೈ ಕೊಳ್ನಾಳೋಧನ ಸದ್ದುಲ ಕೈ ಕೊಳ್ನಾಳಸಿ ಕೈ ಸುತ್ತುಲ ಕೈ ಕೊಳ್ನಾಳೋಧನ ಸದ್ದುಲ ಕೈ ತಿರುಗಿ ತಿರಯ್ಯ
ಸಾಧಿಂಚನೆ ಮೂರನೆಯ ಸೋಪಾನ. ಭಗವಂತನ ಕೈಕರ್ಯವನ್ನು ಒಪ್ಪಿಕೊಂಡರೆ ಕೈಂಕರ್ಯ ಮಾಡಿದವ ಭಕ್ತನೆಂದಾಯಿತು. ಆದರೆ ಭಗವಂತ ಭಕ್ತರ ವಶ ಎಂದು ಹೇಳಿದ ಆ ಕರುಣಾಮಯಿ ನನ್ನ ಹತ್ತಿರ ಈಗ ಬರದೆ ತನ್ನ ಹಠವನ್ನೇ ಸಾಧಿಸಿಕೊಳ್ಳುತ್ತಿದ್ದಾನೆ. ಭಕ್ತನಿಗೆ ತನ್ನ ತಪ್ಪಿನ ಅರಿವಾದರೂ ಭಗವಂತನ ಕೃಪೆ ಪ್ರಾಪ್ತವಾಗುತ್ತಿಲ್ಲ. ಆಧ್ಯಾತ್ಮ ಪಥದಲ್ಲಿ ಪಶ್ಚಾತ್ತಾಪದಿಂದ ಓರೆಗೆ ಹಚ್ಚುವ ಮನಸ್ಸು ಭಗವಂತನಿಗೆ ಹಂಬಲಿಸುತ್ತದೆ. ಈ ವಿಚಾರವನ್ನು ಪ್ರತಿಬಿಂಬಿಸುವ ಮೂರನೇ ಕೃತಿ ಸಾಧಿಂಚನೆ. ತದನಂತರ ಆಧ್ಯಾತ್ಮ ಪಥದಲ್ಲಿ ಮುನ್ನಡೆದಾಗ ಭಗವಂತನ ಸ್ವರೂಪವನ್ನು ಮತ್ತೆ ಮತ್ತೆ ನೋಡಬೇಕೆಂಬ ಹಂಬಲ ಉತ್ಕಟವಾಗುತ್ತದೆ. ಶ್ರೀರಾಮ ಭಕ್ತಿಯಲ್ಲಿ ಸ್ಥರವಾಗಿ ಮೇಲೇಳುವಾಗ ಪಾರ್ವತಿ ಪರಮೇಶ್ವರಾದಿಯಾಗಿ ಮುನಿಗಳೆಲ್ಲ ಹೊಗಳಿದ ಭಗವಂತನ ದಿವ್ಯ ಸೌಂದರ್ಯದ ಆರಾಧನೆಯಲ್ಲಿ ಮನಸ್ಸು ಲೀನವಾಗುತ್ತದೆ. ಈ ಹಂತದಲ್ಲಿ ತ್ಯಾಗರಾಜರು ಭಗವಂತನ ದಿವ್ಯ ರೂಪವನ್ನು ಸತತವಾಗಿ ಗುಣಗಾನ ಮಾಡುತ್ತಿರುವವರ ಭಾಗ್ಯವೇ ಭಾಗ್ಯ ಎನ್ನುತ್ತಾರೆ. ಮಲತಾಯಿಯ ಕಟು ಮಾತುಗಳಿಗೆ ನೊಂದು ಅರಣ್ಯಕ್ಕೆ ಹೋಗಿ ವಿಷ್ಣುವನ್ನು ಧ್ಯಾನಿಸಿದ ಧ್ರುವನಿಗೆ ಭಗವತ್ ಆನಂದ ಲಭಿಸಿತು. ಶ್ರೀರಾಮನ ದಿವ್ಯ ಮಂಗಳ ಸ್ವರೂಪವನ್ನು ಮಾರುತಿ ವರ್ಣಿಸುವುದರಿಂದ ದುಃಖ ತಪ್ತಳಾದ ಜಾನಕಿಗೆ ಆಶಾಕಿರಣ ಮೂಡಿತು. ಆ ಮಾರುತಿ ಭಗವತೋತ್ತಮ ರಾಮನ ಪಾದಾರವಿಂದವನ್ನೇ ಹಿಡಿದು ಕುಳಿತಿದ್ದಾನೆ. ಶಿವನು ನಿನ್ನ ನಾಮಸ್ಮರಣೆಯಿಂದ ಸುಖವನ್ನು ಅನುಭವಿಸುತ್ತಿದ್ದಾನೆ. ನಾರದ, ಶುಕ, ಪಾರ್ವತಿ, ಸೀತೆ ಮೊದಲಾದವರೆಲ್ಲರೂ ಶ್ರೀರಾಮನ ದಿವ್ಯ ಸೌಂದರ್ಯ ಸ್ಮರಣೆಯಿಂದಲೇ ಸೌಖ್ಯವಾಗಿದ್ದಾರೆ. ರಘುವರನನ್ನೇ ನೋಡುತ್ತಾ ಪರವಶಳಾಗಿರುವ ಸೀತಾ ಮಾತೆಯ ದಿವ್ಯ ದರ್ಶನವನ್ನು ಸತತವೂ ನೋಡಬೇಕೆನ್ನಿಸುತ್ತದೆ. ಹೀಗೆ ಭಗವಂತನ ಸ್ವರೂಪ ದೃಷ್ಟಿಗೋಚರವಾದಾಗ ಭಕ್ತರು ಉಪಾಸನೆಯಲ್ಲಿ ಲೀನವಾಗುತ್ತಾರೆ. ಸಂಪೂರ್ಣವಾಗಿ ಅಲಂಕರಿಸಿದ ಭಗವಂತನ ಮೂರ್ತಿಯನ್ನು ಎಷ್ಟು ನೋಡಿದರೂ ತೃಪ್ತಿಯಾಗುವುದಿಲ್ಲ. ಉತ್ಸವದಲ್ಲಿ ಬರುತ್ತಿರುವ ಮೂರ್ತಿಯನ್ನು ನೋಡಿದಷ್ಟು ಕಡಿಮೆಯೇ ಎಂಬ ಭಾವವನ್ನು ಪಲ್ಲವಿಯ ಭಾಗದಲ್ಲಿ ನಿರೂಪಿಸಲಾಗಿದೆ. ವರಾಳಿ ರಾಗದಲ್ಲಿ ಕನಕನ ರುಚಿರ, ನರ್ತಿಸುವವರು ಕೌಸಲ್ಯ ಚಂದ್ರ ಹಾಗೂ ರೋಹಿತ ಈಶ್ವರ್. ಕನ ರೋಚೇರ ಕನಕವಸನ ನನು ಕನ ಕನ ರೋಚೇರ ಕನಕವಸನ ನನು ಕನ ಕನ ರೋಚೇರ
ಸಾರಿ
ಎಂದರೋ ಮಹಾನುಭಾವುಲು. ಆತ್ಮಜ್ಞಾನದ ಅರಿವು ಮೂಡಿದಾಗ ವಿನೀತ ಭಾವ ಪರಾಕಾಷ್ಠೆಯನ್ನು ಮುಟ್ಟಿ ಉಪಾಸನೆಯ ಜಗತ್ತಿನಲ್ಲಿ ಸ್ವಂತ ಸ್ಥಾನ ಎಷ್ಟು ಚಿಕ್ಕದಿದೆ ಎಂಬ ವಿಚಾರ ಮನದಟ್ಟಾಗುತ್ತದೆ. ಸತತ ಹರಿಗುಣಗಾನದಲ್ಲಿ ಮುಳುಗಿ ಶಾಸ್ತ್ರ ಪುರಾಣಗಳನ್ನು ತಿಳಿದು ಭಾವ ರಾಗ ಸ್ವರ ಲಯಗಳಲ್ಲಿ ಮುಳುಗಿದ ಮಹಾತ್ಮರಿಗೆ ತ್ಯಾಗರಾಜರು ಹೃತ್ಪೂರ್ವಕವಾಗಿ ನಮಿಸುತ್ತಾರೆ. ಮಹಾನುಭಾವರ ಗುಣ ಲಕ್ಷಣಗಳನ್ನು ವಿಶದವಾಗಿ ಈ ಕೃತಿಯಲ್ಲಿ ತ್ಯಾಗರಾಜರು ವರ್ಣಿಸಿದ್ದಾರೆ. ಶ್ರೀರಾಗದಲ್ಲಿ ರಚಿತವಾಗಿರುವ ಎಂದರೋ ಮಹಾನುಭಾವಲು ಕೃತಿಯಲ್ಲಿ ಸಾಮಗಾನ ಪ್ರಿಯನಾದ ಪರಮಾತ್ಮನ ಮಹಿಮೆಯನ್ನು ಅರಿತ ಭಕ್ತ ಶ್ರೇಷ್ಠರನ್ನು ಶಿರಸ ವಂದಿಸುತ್ತಾರೆ. ಈ ಜಗತ್ತಿನಲ್ಲಿ ತದೇಕ ಚಿತ್ತರಾಗಿ ಪರಮಾತ್ಮನ ದಿವ್ಯ ಸ್ವರೂಪವನ್ನು ಅಂತಃಚಕ್ಷುವಿನಿಂದ ಕಂಡು ಆನಂದಿಸಿದವರು ಎಷ್ಟೋ ಮಂದಿ ಇದ್ದಾರೆ. ಪಾಪಿಷ್ಠರನ್ನು ಪುನೀತರನ್ನಾಗಿ ಮಾಡಲು ಪರಮಾತ್ಮನನ್ನು ಸ್ವರ ಲಯ ತಾಳ ಮಧುರ ಗಾಯನ ಮಾಡುವವರು ಎಷ್ಟೋ ಮಂದಿ ಇದ್ದಾರೆ. ಎಲೈ ರಾಮ, ನಿನ್ನ ಗುಣ ಪರಾಕ್ರಮಗಳನ್ನು ಶಾಂತ ಮನಸ್ಸನ್ನು ಮೃದವಾಣಿಯನ್ನು ಅರಿತು ಸಂತೃಪ್ತರಾಗಿ ಕೀರ್ತಿಸುವವರು ಎಷ್ಟೋ ಮಂದಿ ಇದ್ದಾರೆ. ಭಗವದ್ಗೀತೆ ಭಾಗವತ ಶಾಸ್ತ್ರ ಪುರಾಣಗಳ ತತ್ವಗಳನ್ನು ಅರ್ಥ ಮಾಡಿಕೊಂಡವರಷ್ಟೇ ಮಂದಿ ಇದ್ದಾರೆ. ಭಗವತ್ ಭಕ್ತಿಯಿಂದ ಪುನೀತರಾಗಿ ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾದವರು ಎಷ್ಟೋ ಮಂದಿ ಇದ್ದಾರೆ. ಅವರಿಗೆಲ್ಲ ಶಿರಸ ನಮಸ್ಕಾರಗಳನ್ನು ಹೇಳುತ್ತಾ ಆಧ್ಯಾತ್ಮದ ಹಾದಿಯಲ್ಲಿ ಮುಂದುವರೆದಾಗ ಸಿಗುವ ಸ್ವಯಂ ವಿಶ್ಲೇಷಣೆ ಮತ್ತು ಧನ್ಯತಾ ಭಾವಗಳ ಬಗ್ಗೆ ತ್ಯಾಗರಾಜರು ತಮ್ಮ ಪಂಚರತ್ನ ಕೃತಿಗಳಲ್ಲಿ ತಿಳಿಸಿದ್ದಾರೆ. ಪಲ್ಲವಿ ಭಾಗದಲ್ಲಿ ಜ್ಞಾನಯೋಗ, ರಾಜಯೋಗ ಮತ್ತು ಕರ್ಮಯೋಗದ ಮೂಲಕ, ಸಂಗೀತ ನೃತ್ಯಗಳ ಮೂಲಕ ಹಾಗೂ ಅರಿಷಡ್ವರ್ಗಗಳ ಹಿಡಿತದಿಂದ ಶಾಸ್ತ್ರಾಧ್ಯಯನದ ನಡೆಸಿದವರಿಗೆಲ್ಲರಿಗೂ ಹೃತ್ಪೂರ್ವಕವಾಗಿ ತ್ಯಾಗರಾಜರು ನಮನವನ್ನು ತಿಳಿಸುತ್ತಾರೆ. ಪಂಚರತ್ನ ಕೃತಿಗಳಲ್ಲಿ ಕೊನೆಯದಾಗಿ ಶ್ರೀರಾಗದ ಎಂದರೋ ಮಹಾನುಭಾವುಲು. ಎಂದರೋ ಮಹಾನುಭಾವುಲು, ಎಂದರೋ ಮಹಾನುಭಾವುಲು, ಎಂದರೋ ಮಹಾನುಭಾವುಲು, ಎಂದರೋ ಮಹಾನುಭಾವುಲು, ಎಂದರೋ ಮಹಾನುಭಾವುಲು, ಎಂದರೋ ಮಹಾನುಭಾವುಲು, ಅಂದರಿಗೆ ವಂದನ ಮೋಲು, ಎಂದರೋ ಮಹಾನುಭಾವುಲು, ಅಂದರಿಗೆ ವಂದನ ಮೋಲು, ಎಂದರೋ ಮಹಾನುಭಾವುಲು, ಅಂದರಿಗೆ
ವೇಣು ನೀ ಅದ ಚಂದ ಮೋನ ಹೃದಯ ಚಂದೋರು ವೇಣು ನೀ ಅದ ಚಂದ ಮೋನ ಹೃದಯ ರವಿಂದ ಮೋನ ಜ್ಯೋತಿ ಬ್ರಹ್ಮ ಅರವಿಂದ ಮೋನ ಜ್ಯೋತಿ ಬ್ರಹ್ಮಾನಂದ ಮನೋಭವ ಶೋಭ ಅರವಿಂದ ಮೋನ ಜ್ಯೋತಿ ಬ್ರಹ್ಮಾನಂದ ಮನೋಭವ ಶೋಭ ಎಂದರೋ ಮಹಾರೋ ಬೋಲೋ ಅಲ್ಲದೆ ವದನ ಮೋರೋ ಎಂದರೋ ಮಹಾರೋ ಬೋಲೋ ಸಾ ಸ ಸ ನಿ ಸ ನಿ ಸ ನಿ ಪ ಪ ಮ ಪ ನಿ ಸ ರೇ ರೆ ಗರೆ ರೆ ಗರೆ ರೆ ಗರೆ ರೆ ಗರೆ ರೆ ಸ ಗರೆ ರೆ ಸ ನಿ ದ ರೋ ಮಹಾರೋ ಮಹಾಬೋಲೋ ಸಾ ಮ ಗ ನ ಲೋ ಮನಸಿ ಜನ ಮಾನಸ ವನ ಸರವರ ಸಂಸಾರ ಮುಡಿಲಿ ವಿಮೋಡಿ ಆಗುಗ ಪೊಗಡನೆ ಬಾರದರೋ ಪಾಪ ಮರಿ ರೇ ಪಾಪ ಮರಿ ಪಾಪ ಮರಿ ನಿ ಪಾ ನಿ ಪ ಮ ಮ ಪ ಪ ಮರಿ ರೇ ಗ ಗ ರೆ ರೆ ದರೋ సరగుణ పాదములకు స్వాంతమను సరోజమును సమర్పణము సేయువదరో మహాబులు ససని పరి సని సరే సని పమ పని సరే 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 మ ప పని స ప మరి మ పని ప సని ప ని సని ప గరి సని ప మరి గరి రి దరో పరి రే గరి ని సరే గరి రే సరే రే గరి సరే మ ప పని సరే రే మ పని సారి గరి రి స సని ప ప మరి గరి రి సని దరో హరి గుణ మణిమయ సరములుగల మున శోభిల్లు భక్త కోరులను చరివితో చరివితో కరుణ గల్గి జగమెల్లను సుధ ద్వేషిసే బ్రోచువాగందరో పని స పాని మ పని రే మ పని ప మరి రే గరి సని గరి సని పని సరే మరి మ ప ని మ పని సారి గరి సని ప సని ప మరి ప మ పరి గరి సందరో ಹೊಯಲು ಮೀರ ನಡನು ಗಲ್ಗು ಸರಸುನಿ ಸದಾ ಕನುಲ ಜೋಜುನು ಪುಲ ಶರೀರುಲೈ ಆನಂದ ಪಯೋಧಿನಿ ಮಗ್ನುಲೈ ಮುರಗುನನು ಯಶ ಮುಗಲವಾನಂದರೋ रे ಮ ಪನಿ ರೇ ಮ ಪನಿ ಪ ಮರಿ ರೇ ಗರಿ ಸನಿ ಪ ಮ ಪನಿ ಸಾ ನಿ ಪ ನಿ ಸರಿ ಗರಿ ಸರಿ ಮ ಪನಿ ಮ ಪರಿ ಗರಿ ಸರಿ ಮ ಪ ಮ ಪ ನಿ ಪನಿ ಮ ಪರಿ ಮ ಪನಿ ಮ ಗರಿ ರಿ ಗರಿ ಸನಿ ಪ ಮ ಪನಿ ನಿ ಸಾ ನಿ ಗರಿ ರಿ ಗರಿ ಸನಿ ಸರಿ ಸಾ ಸನಿ ಪ ಮ ಪರಿ ಮರಿ ಪ ಮರಿ ಪ ಸಾ ನಿ ಪ ಮರಿ ಗರಿ ದರೋ
pa ma re re ni pa pa sa ni pa ni re sa ni pa 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 ga re re ga re 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 ga re re ga re 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 sa sa pa pa re re ga re sa ni pa ni sa re sa 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 pa 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 re 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 ga re sa ni sundaro mahalo ಭಾಗವತ ರಾಮಾಯಣ ಗೀತಾದಿಷು ಶಾಸ್ತ್ರ ಪುರಾಣ ಪುರಾಣ ಶಿವಾದಿ ಷಣ್ಮತ ಮೂಲ ಗೂಢ ಮೂಲ ಮುಪ್ಪದಿ ಮುಕ್ಕೋಟಿ ಸುರಾಂತರಂಗ ಮುಲ ಭಾವ ಮೂಲ ನೆರಿಗಿ ಭಾವರಾಗಲಯಾದಿ ಸೌಖ್ಯ ಮುಚೆ ಚಿರಾಯು ಗಲಿಗಿ ನಿರವಧಿ ಸುಖ ತುಲೆ ತ್ಯಾಗರಾಜ ಪ್ರೇಮ ಮೋ ಇಂದಿನ ರಾಮ ಪ್ರಾರ್ಥನೆ ಸಂಪನ್ನವಾಯಿತು. ಶುಭರಾತ್ರಿ.